99.9% ಮೋದಿನೇ ಬರೋದು. ಕಾಂಗ್ರೆಸ್ ಪಕ್ಷ ಬಂದ್ರೆ ಉತ್ತಮ. ಸಿದ್ದರಾಮಯ್ಯ ಇರಲಿ ಇನ್ನೊಬ್ಬ ಇರಲಿ ಯಾರಾದ್ರೂ ಆಗಿರಲಿ ಅವ್ರು ಉಚಿತವಾಗಿ ಕೊಟ್ಟು ಅವರು ಅಧಿಕಾರ ನಡೆಸುವಂತ ಅವಶ್ಯಕತೆ ಏನಿದೆ ಅವ್ರಿಗೆ? ಪಾಪ ಹೆಂಗೆ ಹೆಸರು ಮಾಡ್ಕೊಂಡಿದ್ರು ಹಾಸ್ಪಿಟ್ಲಲ್ಲಿ, ಅವ್ರನ್ನ ಬೀದಿ ಅರಕೆ ಕುರಿ ಮಾಡ್ತಾ ಇದ್ದಾರೆ ಅಷ್ಟೇ. ಸುಮ್ಮನೆ ಆರ್ಟ್ ಡಾಕ್ಟರ್ ನಿಮಗೆ ಆರ್ಟ್ ಬೇಕು ಕಲ್ಬೇಕು ಅಂತಾರೆ, ನಮ್ಮ ಕಲ್ಯಾಣ ಮಾಡೋಕ್ಕೆ ಆರ್ಟ್ ಬೇಕು, ಆರ್ಟ್ ಇದೆ ಯಾವಾಗ ಬದುಕಬೇಕು. ಫ್ರೀ ಕೊಟ್ಟು ಅದೇ ಪಾಕಿಸ್ತಾನ ಪಕ್ಕದಲ್ಲಿ ಕುತ್ಕೋಬೇಕಿತ್ತು ಸಂಜಾಗ ಮಾಡ್ಕೊಂಡು. ಮಂಜುನಾಥ್ ಅವ್ರು ಬಂದರೆ ಒಳ್ಳೇದು. ಡಾಕ್ಟರ್ ಮಂಜುನಾಥ್ ಬಂದರೆ ಒಳ್ಳೇದು ಅನ್ಸುತ್ತೆ. ಸುರೇಶ್ ಅವ್ರಿಗೆ ಗೆಲ್ತಾರೆ ಸರ್. ಅವ್ರು ಏನಾರ ಮಾಡ್ಕೊಳ್ಳಿ ಸರ್, ಮಂಜುನಾಥ್ಗೆ ಹಾಕೋದು. ಸುರೇಶ್ ಬರ್ತಾರೆ. ಮಂಜುನಾಥ್ಗೆ ಹಾಕೋದು. ಸುರೇಶ್ ಅವ್ರಿಗೆ ಡಿ.ಕೆ. ಸುರೇಶ್ ಬರ್ತಾರೆ. ಎರಡು ಸರ್ ನೋಡಿದ್ವಿ ಸರ್, ಮಂಜುನಾಥ್ಗೆ ಹಾಕಿದ್ದು ನಾವೆಲ್ಲ. ಯೂನಿಯನ್ ಪಾಕಿಸ್ತಾನ ನೋಡ್ಕೋಬೇಕಾಗಿದೆ, ಪಾಕಿಸ್ತಾನ ನೋಡ್ಕೋಬೇಕಾಗಿದೆ. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲಲ್ಲಿ ಮೋದಿ ಸರ್ಕಾರ 10 ವರ್ಷ ಆಳ್ವಿಕೆ ಮಾಡಿದೆ. ತೃಪ್ತಿ ತಂದಿದೆ, ಅದಕ್ಕೆ ಬದಲಾವಣೆ ಆಗಬೇಕು ಅನಿಸ್ತಾ ಇದೆ. ಟಾಪ್ ಲೆವೆಲ್ ಹೇಳ್ಬೋದು ತೃಪ್ತಿ ಐತೆ ಅಂತ. ಯಾವುದು ಏನು ನನಗೆ ಅಂದರೆ ಬಿ ಜೆ ಪಿ ಸರ್ಕಾರ 10 ವರ್ಷದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ನಮಗೆ ಅದು ಬಿ ಜೆ ಪಿ ಸರ್ಕಾರನೇ ಇಷ್ಟ. ಹೌದು, ಅದು ಬಂದ್ರೇ ಒಳ್ಳೆಯದು. ಈಗ ನೆನ್ನೆ ನೋಡಿ ನಗರಪೇಟೆಯಲ್ಲಿ ಈ ಮುಸ್ಲಿಮ್ಸರು ಎಲ್ಲ ಗಲಾಟೆ ಮಾಡಿ ಇದು ಮಾಡಿದ್ದಾರೆ. ಎಲ್ಲಿ ಭದ್ರತೆ ಇದೆ ಹಿಂದೂಗಳಿಗೆ? ಎಲ್ಲಿ ಭದ್ರತೆ ಸಿಗ್ತದೆ? ಎಲ್ಲಿ ಸರ್ ಭದ್ರತೆ ಇದೆ ಸರ್ಕಾರ ಬಂದರೆ? ಈಗ ಅದನ್ನೇ ತೊಗೊಳ್ಳಿ. ಇವಾಗ ಎಲ್ಲರಿಗೂ ಭಯ ಬರ್ತದೆ, ಎಲ್ಲರಿಗೂ ಭಯ ಬರುತ್ತಾನೆ. ಮತ್ತು ಇನ್ನೆಲ್ಲಿ ಭದ್ರತೆ ಇದೆ? ನಮಗೆ ಭದ್ರತೆ ಬೇಕು ಅಂದರೆ ಬಿ ಜೆ ಪಿ ಸರ್ಕಾರ ಬೇಕು. ನಮಗೆ ದೇಶದ ಸುರಕ್ಷತೆಯಿಂದ ಹಿಡಿದು ನಮಗೆ ಹಿಂದೂಗಳ ಭದ್ರತೆಗೆ ಎಲ್ಲ ಸೇರಿ ನಮ್ಮ ಬಿ ಜೆ ಪಿ ಸರ್ಕಾರ ಒಳ್ಳೇದೈತೆ, ಒಳ್ಳೇದಾಗುತ್ತೆ ಬರಲಿ ನನ್ನ ಆಶಯ. 100%, 100ಕ್ಕೆ 99.9% ಮೋದಿನೇ ಬರೋದು. ಯಾರು ಇಲ್ಲ ಸರ್. ಆ ಖರ್ಗೆ ತೊಗೊಂಡೋಗಿ ಏನು ಆ ಮಗ ಖರ್ಗೆ ತೊಗೊಂಡೋಗಿ ಏನು ಮಾಡ್ತೀರಾ? ಏನು ಪ್ರಯೋಜನ ಹೇಳಿ ನೋಡೋಣ. ನಾವು ನೆನೆಸ್ಕೊಳ್ಳೋದಿಲ್ಲ ಬಿಡ್ರಿ. ಏನಕ್ಕೆ ಸರ್ ಅದು? ಏನಕ್ಕೆ ಅವರೆಲ್ಲ ಅಂತ ಏನು ಹೋಗ್ಲಿ ಒಂದು ಒಳ್ಳೆ ಸ್ಪೀಚ್ ಮಾಡೋಕ್ಕನ ಬರುತ್ತೆ ಅವ್ರಿಗೆ? ಒಂದು ಸ್ಪೀಚ್ ಮಾಡ್ತಾರೆ ಹೋಗ್ಲಿ ಒಂದು ವಿದ್ಯಾರ್ಥಿಗೆ ಹಿಂಗೆ ಹೋಗ್ರಪ್ಪ, ಹಿಂಗೆ ಇದು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಕೆಲಸಗಾರರಿಗೆ ಈ ನಮ್ಮ ಈಗ ಎಲ್ಲ ಡಿಗ್ರಿ ಮುಗಿಸಿ ಎಲ್ಲ ಬರ್ತಾರಲ್ಲ ಅವ್ರಿಗೆ ಕೆಲಸ ಮಾಡಬೇಕು, ಈ ಥರ ಏನಾದರೂ ಸ್ಪೀಚಿಂಗ್ ಏನಾದರೂ ಐತೆ ಅವ್ರದ್ದು? ಏನು ಯಾರು ಹೇಳಿ ಹೋಗಲಿ? ಮೋಟಿವೇಶನ್ ಸ್ಪೀಚಿಂಗ್ ಇಲ್ಲ ಅಂತ ಯಾವುದೂ ಇಲ್ಲ. ಇವಾಗ ಯಾರೋ ನೋಡ ಅದು ಪ್ರದೀಪ್ ಈಶ್ವರ್ ಅಂತೆ, ಸುಮ್ಮನೆ ಬುಡ್ಬುಡಿಕೆ ಥರ ಬುಡ್ಬುಡಿಕೆ ಅಳ್ಳಾಡಿಸ್ತಾನೆ ಅವನು. ಏನು ವೇಸ್ಟ್ ಮಾಡಿ ಬುಡ್ಬುಡಿಕೆ ಅವರು ಅಲ್ಲ. ಹಂಗೆ ಸುಮ್ಮನೆ ಕೈಯ ಅಂದರೆ 2 ದಿವಸ ಓಡೋಗ್ಬಿಡ್ತಾರೆ ಅಷ್ಟೇ. ಅವರೆಲ್ಲ ರಾಜಕೀಯದಲ್ಲಿ ಇರೋದು ಇಲ್ಲ, ಇನ್ನೊಂದು ಸರಿ ಯಾರು ಓಟ್ ಹಾಕೋದು ಇಲ್ಲ ಅವ್ರಿಗೆ. ಹಾಗಾದರೆ ಬದಲಾವಣೆ ಬೇಡ ಅಂತಾರೆ ಸೆಂಟ್ರಲಲ್ಲಿ ಬೇಡ ಸರ್. ನನ್ನಿಷ್ಟ ನನಗನ್ಸಿದ್ದು ನಾನು ಹೇಳ್ತೀನಿ ಅಷ್ಟೇ. ಈಗ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಬಂದರೆ, ಈ ಕ್ಷೇತ್ರದಲ್ಲಿ ಈಗ ನೋಡಿ ಒಂದು ಮಾಡಿಕೊಂಡು ಡಾಕ್ಟರ್ ಮಂಜುನಾಥನ್ನು ನಿಲ್ಲಿಸ್ತಾ ಇದ್ದಾರೆ. ಈಗ ಸುರೇಶ್ ಇದ್ದಾರೆ. ಈಗ ನಾನು ಹೇಳೋದೇನೆಂದರೆ, ಇವು ನೋಡಿ ಇವಾಗ ಇವರು ಯಾರು ಡಿ.ಕೆ. ಶಿವಕುಮಾರ್ ಆಗಲಿ, ಅವು ಮುಖ್ಯಮಂತ್ರಿ ಆಗಲಿ ಅವರು ಅಂತ ಒಂದು ಆಸೆ ಇತ್ತು. ಅದೇ ಸುರೇಶ್ ಅವರು ಇದ್ದರು, ಏನೋ ಕೆಲಸ ಮಾಡಿದ್ದಾರೆ ಅಂತಾರಪ್ಪ ಆ ಕಡೆ ಎಲ್ಲ. ಎಲ್ಲಿ ಆ ಕಡೆ ಎಲ್ಲ ಇವಾಗ ಏನಕ್ಕೆಲ್ಲ ಕೆಲಸ ಮಾಡಿದ್ದಾರೆ ಅಂತಾರೆ. ಏನು ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ನಮ್ದು ಈ ಏರಿಯಾ ಅಲ್ಲ ಸರ್, ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅಂತಾರೆ, ಗೊತ್ತಿಲ್ಲ. ಹೌದು, ನಮಗೆ ಅದೇ ನಾನು ಹೇಳಿಲ್ವಾ, ದೇಶದ ಇದರಿಂದ ನಮಗೆ ಮೋದಿ ಬರಬೇಕು ಅಂತ ಆಸೆ. ಅವ್ರು ಇವಾಗ ಅವರು ಬೇರೆ ಎಲ್ಲ ಹೃದಯಗಳು ಹೊಲಿಗೆ ಹಾಕಿದ್ದಾರೆ. ಇಲ್ಲೂ ಏನೋ ಹೆಲ್ತ್ ಮಿನಿಸ್ಟರ್ ಆಗಿ ಏನಾದರೂ ಒಳ್ಳೇದು ಮಾಡ್ಬೋದು ಅಂತ. ಎಲ್ಲ ಚೇಂಜ್ ಆಗಲಿ ಬಿಡಿ. 2 ವರ್ಷ 5 ವರ್ಷ 10 ವರ್ಷಕ್ಕೆ ಚೇಂಜ್ ಆಗ್ತಾ ಇರಲಿ. ಬದಲಾವಣೆ ಈಗ ಇವರೇ ಆಗಲಿ, ಇವ್ರನ್ನ ಪರ್ಮನೆಂಟಾಗಿ ಗೂಟ ಹೊಡೀರಿ ಅಂತ ಹೇಳ್ತಾ ಇಲ್ಲ ನಾನು. ಯಾರು ಕೆಲಸ ಮಾಡಲ್ಲ ಹೋಗ್ತಾ ಇರಲಿ ಅಷ್ಟೇ, ಇರಲಿ ಅಂತ ಅಷ್ಟೇ. ನಾನು ಇವನಿಗೆ ಯಾರೋ ಈ ಬಿ ಜೆ ಪಿಯವರೇ ಬರಬೇಕು, ಗೂಟ ಹೊಡಿಬೇಕು, ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರನ್ನೂ ಅಷ್ಟೇ ಕಳಿಸ್ತಾ ಇರ್ಬೇಕು. ಅದು ಆ ಥರ. ಹೌದು. ಈಗ ನಮ್ಮ ಉಪೇಂದ್ರ ಅವರಲ್ಲ, ಅವರು ಸಿಸ್ಟಮೆಟಿಕ್ ನನಗೂ ಇಷ್ಟ. ಆದರೆ ಯಾರು ಹಾಕಲ್ಲ, ಯಾರು ಮಾಡಲ್ಲ, ಅದೊಂದು ಅಷ್ಟೇ. ಬರೋಕ್ಕಾಗಲ್ಲ ಅನ್ನೋದೊಂದು ಕೊರಗಷ್ಟೇ. ಅದಕ್ಕೋಸ್ಕರ ಅದಕ್ಕಿಂತ ಬೆಟ್ರ್ ಯಾವುದಂದ್ರೆ ಇದಕ್ಕೆ ಹಾಕಬೇಕು ಅಂತ ಅಷ್ಟೇ. ಇವರು ಅಷ್ಟೇ. ಈ ಬಿ ಜೆ ಪಿಯವರು ಬಂದುಬಿಟ್ರೆ ಇವಾಗ 10 ವರ್ಷ ಆಯಿತು, ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಯಾವನು ಸಂಸದ ಕೆಲಸ ಮಾಡಲ್ಲ, ಕಳಿಸ್ತಾ ಇರ್ಬೇಕು ಅಷ್ಟೇ. ಕೆಲಸ ಮಾಡಿದ್ರೆ ಒಳ್ಳೇದಕ್ಕೆ ಯಾರನ್ನಕ್ಕೆ ಮಾಡಲಿ, ಒಳ್ಳೆಯವ್ರಿಗೆ ಯಾವುದೇ ಸರ್ಕಾರ ಇರಲಿ. ಕಾಂಗ್ರೆಸ್ ಸರ್ಕಾರ ಇದೆ, ಈಗ 5 ಗ್ಯಾರಂಟಿಗಳು ಕೊಟ್ಟರು. ಜೊತೆಗೆ ಈಗ 5 ಗ್ಯಾರಂಟಿಯಿಂದ ಈ ಎಲೆಕ್ಷನ್ಗೆ ಎಫೆಕ್ಟ್ ಆಗೋದು ಪ್ಲಸ್ ಆಗತ್ತೆ ಅಂತ ನನಗೇನು ಏನೋ ಅನುಕೂಲ ಆಗಲ್ಲ ಅನ್ನಿಸ್ತದೆ ಸರ್. ಯಾಕೆಂದರೆ ಈಗ ಹಳ್ಳಿ ಕಡೆ ಅನ್ನೋದು 2,000 ರೂಪಾಯಿ ಕೊಟ್ಬಿಟ್ರೆ ಅದೇ ಒಂದು ದೊಡ್ಡದು ಅನ್ನೋ ಥರ ಇರೋರು, ಆಮೇಲೆ ಇದು ಪರ್ಮನೆಂಟಾಗಿ ನಾವು ಕಾಂಗ್ರೆಸ್ಗೆ ಹಾಕಬೇಕು, ಬಿ ಜೆ ಪಿಗೆ ಹಾಕಬೇಕು ಅಂತ
ಈ ತಾತನ ಕಾಲದಿಂದ ನಾವು ಮಾಡ್ಕೊಂಬಂದೀವಿ ಇದು ಆ ಥರ ಇರ್ತಾರಲ್ಲ ಅವರು ಹೇಳ್ಕೊಂಬೋದು ಅಷ್ಟೇ. ಈ ತಿಳಿವಳಿಕೆ ಇರೋರು ಎಜುಕೇಟೆಡ್ ಪೀಪಲ್ ಯಾರು ಇದು ಗಣನೆಗೆ ತಗೊಳ್ಳಲ್ಲ. ಏಕೆ ಈಗ ನಮ್ಮೂರಲ್ಲೇ ಆಗಲಿ ಒಂದು 100 ಜನಕ್ಕೆ ಒಂದು 10 ಜನಕ್ಕೆ ಬಂದಿದೆ ಅಷ್ಟೇ, ಯಾರಿಗೂ ಬಂದಿಲ್ಲ. ಅದೇನೋ KYC ಅಂತಾರೆ, ಅದು ತಿರುಗಿಸ್ತಾರೆ, ಅದೇನೋ ಅದನ್ನ ಕ್ಲೀನಾಗಿ ಏನೋ ಮಾಡಿದರೆ, ಈಗ 10 kg ಅಕ್ಕಿ ಅಂದರು ಅದನ್ನ ಕೊಟ್ಟು ಏನೋ ಮಾಡಿದರೆ ಯಾರಿಗೂ ಬಂದಿಲ್ಲ ನನಗನ್ನಿಸ್ತದೆ. ಈಗ ನಮಗೆ ಆಗಲಿ ನಮಗೂ ಬಂದಿಲ್ಲ. ಈಗ ಫಸ್ಟ್ 2 ತಿಂಗಳೇನೋ ಬಂತು ಅಷ್ಟೇ, ಅದು ಮ್ಯಾಕೆ ಬಂದೇ ಇಲ್ಲ. ಈಗ ಹೇಳಿದ್ದಾರೆ ಎಲ್ಲರೂ ಬಂದೈತೆ ಖುಷಿಯಾಗಿ, ಆಯ್ತು ಅವ್ರ ಇಷ್ಟ ಅಷ್ಟೇ. ಬದಲಾವಣೆ ಏನು ಬೇಡ ಅಂತೀರಾ ಸೆಂಟ್ರಲಲ್ಲಿ ಇವಾಗ ಯಾರಿದ್ದಾರೆ ಸರ್ ಹೋಗ್ಲಿ ಇಲ್ಲಿ ಈ ಕಡೆ ಇಲ್ಲಿಂದ ಕರ್ನಾಟಕದಲ್ಲಿ ಏನೋ ಸ್ಟ್ರಾಂಗ್ ಅಂತಂದರೆ ಈ DK ಶಿವಕುಮಾರ್ ಯಾರೋ ಅವ್ರು ಬಿಟ್ಟರೆ ಬೇರೆ ಇಲ್ಲಿ ಇದರಲ್ಲೇ ಇಲ್ಲಿ ಯಾರಿದ್ದಾರೆ ಸರ್? ಅಂತ ನಾಯಕರು ಯಾರಿದ್ದಾರೆ ಹೇಳಿ? ಹೋಗ್ಲಿ ಮಾಡ್ತಾರೆ ಏನಾರು ಯಾರನ್ನ ಇದ್ದರೆ ಏನೋ ಚೇಂಜ್ ಮಾಡ್ಬೋದು. ಸುಮ್ಮನೆ ಏನಕ್ಕೆ ಚೇಂಜ್ ಮಾಡ್ತೀರಾ? ಸೆಂಟ್ರಲಲ್ಲಿ ಮೋದಿ ಅವ್ರ ಸರ್ಕಾರ 10 ವರ್ಷ ಆಳ್ವಿಕೆ ನಡೆಸಿದೆ ಈಗ. ಹೌದು. ನಿಮಗೆ ತೃಪ್ತಿ ತಂದಿದೆ ಅಥವಾ ಬದಲಾವಣೆ ಆಗಬೇಕು ಅಂತ ಅನ್ಸುತ್ತೆ? ತೃಪ್ತಿ ತಂದಿದೆ, ಅದು ಸುಧಾರಣೆ ಆಗಬೇಕು ಇನ್ನು. ಕಾರಣ ಅಂತಂದರೆ ಏನೇನಾಗಬೇಕು, ನಿಮ್ಮ ಹೊಸದಾಗಿ ಏನೇನು ಮಾಡಬೇಕು? ಉದ್ಯೋಗ ಸೃಷ್ಟಿ ಆಗಬೇಕು, ಮೇನ್ ಇಂಪಾರ್ಟೆಂಟು. ನಿರುದ್ಯೋಗಗಳು ಜಾಸ್ತಿ ಇದ್ದಾರೆ, ಅದೊಂದು ಕೆಲಸ ಮಾಡಬೇಕು. ನೀರಾವರಿ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು. ಇಷ್ಟು ಕೆಲಸಗಳು ನಡೀಬೇಕು. ಮೋದಿ ಅವ್ರ ಸರ್ಕಾರನ ಮೋದಿ ಸರ್ಕಾರ ಅಂತ ಹೇಳ್ತಾರೆ. ಇಲ್ಲ ಮೋದಿ ಸರ್ಕಾರನೇ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದೆ, ಅದ್ರ ಬಗ್ಗೆ ಒಂದಷ್ಟು ಡೌಟ್ ಇಲ್ಲ. ಕಾಂಗ್ರೆಸ್ಸಲ್ಲಿ ಯಾರು ಅಂತ ನಾಯಕರು ಯಾರು ಇಲ್ಲ ಅಂತ ಕಾಣುತ್ತೆ ಅದೊಂಥರ. ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ, ಅವರು ರಿಟೈರ್ಮೆಂಟ್ ಸ್ಟೇಜ್ ಆಗಿದ್ದಾರೆ ಇವಾಗ. ಆ ಥರ ಉದ್ಭವ ಇದೆ ಲೀಡರ್ಸ್ ಇದ್ದಾರೆ, ಬಟ್ ಮುಂದೆ ಬಂದು ಅಧಿಕಾರ ನಡೆಸೋಂಥವ್ರು ಬೇಕಲ್ಲಿ. ದೇಶನ ಮುನ್ನಡೆಸೋದು ಹೆಂಗೆ ಅನ್ನೋದು ಕೆಪಾಸಿಟಿ ಅಂತಲ್ಲ, ಅನುಭವ ಕಮ್ಮಿ ಅಂತ ಕಾಣುತ್ತೆ ಅಷ್ಟೇ. ಇನ್ನು ಈ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಸುರೇಶ್ ಇದ್ದಾರೆ. ಹೌದು, DK ಸುರೇಶ್ ಅವರು. ಹೌದು. ಅವ್ರ ವಿರುದ್ಧವಾಗಿ JDS BJP ಮೈತ್ರಿ ಮಾಡಿಕೊಂಡು ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಹೌದು. ಇದ್ರ ಬಗ್ಗೆ ಹೇಳೋದಾದ್ರೆ ಇದ್ರ ಬಗ್ಗೆ ಹೇಳಿದ್ರೆ ಮಂಜುನಾಥ್ ಅವ್ರಿಗೊಂದು ಅವ್ರದ್ದೇ ಒಂದು ಗೌರವ ಗಂತ ಇದೆ. ರಾಜಕೀಯ ಬೇಡ ಅನಿಸ್ತದೆ, ನನ್ನ ಮನಸ್ಸಿಗೆ ಅನಿಸ್ತು. ಅದು ರಾಜಕೀಯದಲ್ಲೂ ಸೇವೆ ಮಾಡಬೇಕು ಅಂತ ಬಂದರೆ ಒಳ್ಳೆಯದಾಗಲಿ. ಈಗ ಇದರಲ್ಲಿ ಡಾಕ್ಟ್ರು ಆಗಿದ್ದರಿಂದ ಹೌದು ನಿವೃತ್ತಿ ಒಂದು ಬಂದಿರೋದು. ಕರೆಕ್ಟ್ ಹೌದು. ಅಂದರೆ ಅವರಂಥ ಶ್ರೇಷ್ಠ ಮನುಷ್ಯ ಯಾರಿಲ್ಲ, ಒಳ್ಳೆಯ ಹೆಸರಿದೆ, ತುಂಬ ಒಳ್ಳೆಯರಿದ್ದಾರೆ. ಅಲ್ಲಿ ಸೇವೆ ಮಾಡಿದ್ದಾರೆ, ಇಲ್ಲಿ ರಾಜಕೀಯ ಬಂದು ಸೇವೆ ಮಾಡೋದಿದ್ರೆ ಯಾರಿಗೂ ಅಭ್ಯಂತರ ಅಲ್ಲ, ಒಳ್ಳೆಯದಾಗಲಿ. ಬದಲಾವಣೆ ಕೇಳ್ತಿರೋದು ಅಷ್ಟು ಬರಲಿ, ಏನು ತೊಂದರೆ ಇಲ್ಲ, ಮಾಡಲಿ. ಇದರಲ್ಲಿ ಅವ್ರಿಗೆ ಅನುಭವ ಬರುತ್ತೆ, ಏನು ಜನಸಂಖ್ಯೆ ಹೆಂಗೆ, ಜನಾಭಿವೃದ್ಧಿ ಹೆಂಗೆ, ಅಲ್ಲಿ ಅದೊಂಥರ ಸೇವೆ ಇದೊಂಥರ ಸೇವೆ, ಯಾವ ಥರ ಬರ್ತಾರೆ ಅದು ಮಾಡ್ಕೊಂಡು. ಮಂಜುನಾಥ್ ಅವ್ರು ತೊಗೊಂಡ್ರೆ ಮಂಜುನಾಥ್ ಅವರು ಅಥವಾ DK ಸುರೇಶ್ ಅಂತಂದರೆ ಯಾರನ್ನ ಆಯ್ಕೆ ಮಾಡ್ಬೋದು? ಇಬ್ಬರು ಒಳ್ಳೆಯವರಿದ್ದಾರೆ, ಏನು ತೊಂದರೆ ಇಲ್ಲ. ಯಾರನ್ನ ಆಯ್ಕೆ ಮಾಡ್ಬೋದು? ಜನ ಅಭಿಪ್ರಾಯ ಅದೆಲ್ಲ, ಜನ ಸಂದೇಶ. ಇಬ್ಬರು ಒಳ್ಳೆಯವರಿದ್ದಾರೆ. DK ಅವರು, ಸುರೇಶ್ ಅವರು ಅಷ್ಟೇ, ಮಂಜುನಾಥ್ ಸರ್ ಅಷ್ಟೇ. ಹೌದು. ಈ ಒಂದು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆ ಕಾಂಗ್ರೆಸ್ ಸರ್ಕಾರಕ್ಕೆ 5 ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಈ ಸಲ ಎಲೆಕ್ಷನ್ಗೆ ಅದು ಪ್ಲಸ್ ಆಗತ್ತೆ. ಪ್ಲಸ್ ಆಗೋ ಮೂಮೆಂಟ್ ಐತೆ, ನೋಡ್ಬೋದು. ಪ್ಲಸ್ ಆಗ್ಬೋದು. ಆಗುತ್ತೆ ಪ್ಲಸ್ ಪಾಯಿಂಟ್ ಆಗೋ ಮೂಮೆಂಟ್ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.